ಓಕೆ, ಸರ್ಪ್ರೈಸ್ ಥಿಂಗ್ ಏನಂತಂದರೆ ತಮಗೆಲ್ಲ ಗೊತ್ತಿರುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ರಾಜ್ಯ ಸರ್ಕಾರಗಳು NRI ವಿದ್ಯಾರ್ಥಿಗಳಿಗೆ 15% ಸೀಟನ್ನು ಮೀಸಲಿಡುವಂಥದ್ದಕ್ಕೆ ಅವಕಾಶ ಇದೆ. ತಮಗೆಲ್ಲ ಗೊತ್ತಿದೆ, ಇಲ್ಲಿಯವರೆಗೆ ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿ NRI ಸೀಟ್ಗಳನ್ನು ರಿಸರ್ವ್ ಮಾಡಿ ಇಡ್ತಿದ್ರು. ಅದರಂತೆ NRI ವಾರ್ಡ್ ಮತ್ತು OCI ಕ್ಯಾಂಡಿಡೇಟ್ಗಳನ್ನ ದಾಖಲೆ ಪರಿಶೀಲನೆ ಮಾಡಿ ನಾವೇನೇ ಸೀಟ್ ಅಲಾಟ್ ಮಾಡ್ತಾಯಿದ್ವಿ ಅವರಿಗೆ. ಎರಡನೇ ಸುತ್ತಿನಲ್ಲಿ ಒಂದು ವೇಳೆ ಆ ನಿಗದಿಪಡಿಸಿರುವಂತಹ NRI ಸೀಟ್ಗಳು ಖರ್ಚಾಗಿಲ್ಲ ಅಂದರೆ, ಅಷ್ಟು ಅರ್ಹ ಅಭ್ಯರ್ಥಿಗಳು ಸಿಕ್ಕಿಲ್ಲ ಅಂತಂದರೆ ಅದನ್ನು ಅದರ್ಸಿಗೆ ನಾವು ಮಂಜೂರು ಮಾಡ್ತಾಯಿದ್ವಿ. ಫೀಸ್ ಏನು ಅಂತನ್ನುವಂಥದ್ದು ತಮಗೆಲ್ಲ ಗೊತ್ತಿತ್ತು. ಅದು ಮ್ಯಾಕ್ಸಿಮಮ್ಮು ಕಾಲೇಜ್ ಟು ಕಾಲೇಜ್ ವ್ಯತ್ಯಾಸ ಇರುತ್ತೆ, ತುಂಬ ಹೈಯರ್ ಫೀಸ್ ಇರ್ತಿತ್ತು. ಈಗೇನು 8 ಸರ್ಕಾರಿ ಕಾಲೇಜುಗಳಲ್ಲಿ ಹೊಸದಾಗಿ 50 ಸೀಟ್ಗಳು ಇನ್ಕ್ರೀಸ್ ಆಗಿದೆ. ಅದರಲ್ಲಿ ಸಹ ಸರ್ಕಾರ ನಮಗೆ NRI ಸೀಟ್ಗಳಿಗೆ ನಿಗದಿಪಡಿಸಿ ಕೊಟ್ಟಿದೆ. ಫೀಸು 25 ಲಕ್ಷವನ್ನು ನಿಗದಿಪಡಿಸಿದ್ದಾರೆ. ಅದು ನಾವು ಸೀಟ್ ಮ್ಯಾಟ್ರಿಕ್ಸನ್ನು ಪಬ್ಲಿಷ್ ಮಾಡಿದ್ದೀವಿ. ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡುವಂತಹ ಜವಾಬ್ದಾರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ್ದಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಯಾರು ನಮ್ಮ ಮೆಡಿಕಲ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಒಳಗಡೆ ಇದ್ದಾರೆ, ಈಗ ನಾನು ಹೇಳಿದ್ನಲ್ಲ 26 ತಾರೀಕು 1 ಗಂಟೆ ಕಾಶನ್ ಡೆಪಾಸಿಟ್ ಕಟ್ಟಿರುವಂಥವ್ರು ಇದ್ದಾರೆ, ನಿಮ್ಗಳಿಗೆ ಈ 8 ಕಾಲೇಜಿನಲ್ಲಿ ನಿಗದಿಪಡಿಸಿರುವಂತಹ NRI ಸೀಟ್ಗಳೇನಿದೆ, 51 NRI ಸೀಟ್ಗಳು ನಿಗದಿಪಡಿಸಿದ್ದಾರೆ. ಅಷ್ಟು ಕಾಲೇಜಲ್ಲಿ ಅದನ್ನು ನೀವು ಯಾರಾದರೂ ಹಾಕಿಲ್ಲ ಅಂತಂದರೆ ಅದನ್ನು ಹಾಕುವಂಥದ್ದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದೀವಿ. ಎರಡನೇದು, ಫಸ್ಟು ಸುತ್ತಿನಲ್ಲಿ, ಮೊದಲ ಸುತ್ತಿನಲ್ಲಿ ಈ ಸೀಟು NRIಗೆ ನಿಗದಿ ಆಗಿರಲಿಲ್ಲ. ಕೆಲವು ವಿದ್ಯಾರ್ಥಿಗಳು NRI ಮತ್ತು ಮ್ಯಾನೇಜ್ಮೆಂಟಲ್ಲಿ ಸೀಟನ್ನು ತಗೊಂಡು ಅಡ್ಮಿಷನ್ ಆಗಿದ್ದೀರ. ನೀವು ನಮಗೆ ಬಂದು ಕೇಳ್ತೀರಾ ಏನಂತಂದರೆ, NRI ಸೀಟು ಆ ಕಾಲೇಜಲ್ಲಿ ಇತ್ತು ಅಂತಂದಿದ್ದರೆ ನಾವು ಅದನ್ನೇ ಹಾಕ್ತಾಯಿದ್ವಿ. ಒಂದು ವೇಳೆ ಮ್ಯಾನೇಜ್ಮೆಂಟ್ ಅವರು ಕೇಳ್ಬೋದು, NRI ಅಭ್ಯರ್ಥಿಗಳು ಸಿಕ್ಕಿಲ್ಲ ಅಂತಂದರೆ ಅದರ್ಸಿಗೆ ಅಲಾಟ್ ಮಾಡೋದಕ್ಕೆ ಸರ್ಕಾರದ ಆದೇಶ ಇದೆ, ನೀವೇನಾದರೂ ಅವಾಗಲೇ ಕೊಟ್ಬಿಟ್ಟಿತ್ತು ಅಂತಂದಿದ್ದರೆ ನಾವು ಈ ಕಾಲೇಜ್ ಬದಲು ಆ ಕಾಲೇಜನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ ಅಂತ ತಾವು ಕೇಳ್ಬೋದು. ಅಥವಾ ಕೇಳೋದು ಸಹಜ, ಅದು ಕರೆಕ್ಟ್ ಸಹ. ಸರ್ಕಾರ ಈಗ ಆದೇಶ ಕೊಟ್ಟಿರೋದ್ರಿಂದ ಮೊದಲನೇ ಸುತ್ತಿನಲ್ಲಿ ಹೋಗಿ ತಾವು ಚಾಯ್ಸನ್ನು ಹಾಕಿ ಕಾಲೇಜು ಸೇರ್ಪಡೆಗೊಂಡಿರುವಂತಹ NRI ವಿದ್ಯಾರ್ಥಿಗಳು ಹಾಗೂ ಅದರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ, ಆ್ಯಕ್ಚುಲಿ ಅದರ್ಸ್ ಕೆಟಗರಿ ಒಳಗಡೆ ತಾವೇನು ಹೋಗಿ ಅಡ್ಮಿಷನ್ ಆಗಿರುವಂಥವ್ರು ಇದ್ದೀರಾ, ಒಂದು 500 ಅಷ್ಟು ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲಿ ಇದ್ದೀರಾ. ತಾವುಗಳು ಈ 8 ಕಾಲೇಜಿನ NRI ಮತ್ತು ಅದರ್ಸಿಗೆ ಟಿಕ್ ಮಾಡ್ಬೋದು. ಅದ್ಯಾವ್ದು ಸರ್, ಅದರ್ಸ್ ಇಲ್ಲವೇ ಇಲ್ಲಲ್ಲ, ಸರ್ಕಾರ ಫಿಕ್ಸ್ ಮಾಡಿರೋದು NRI ಮಾತ್ರ ಅಲ್ಲ, ಕರೆಕ್ಟ್. ಆದರೆ NRI ಅಭ್ಯರ್ಥಿಗಳು ಸಿಕ್ಕಿಲ್ಲ ಅಂತಂದರೆ ಅದನ್ನು ನಾವು ಅದರ್ಸಿಗೆ ಅಲಾಟ್ ಮಾಡಬೇಕು, ಸೇಮ್ ಫೀಸು 25 ಲಕ್ಷ. ಬಟ್ ಪ್ರೈವೇಟ್ ಕಾಲೇಜಲ್ಲಿ ಏನಾಗುತ್ತೆ, ಅಲ್ಲಿ N ಮತ್ತು Q ಕೋಟಾ ಇರುತ್ತೆ. ಕ್ಯೂನಲ್ಲಿ ಒಂದಷ್ಟು ಜನ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ, ಎನ್ನಲ್ಲಿ ಒಂದಷ್ಟು ಜನ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಇವ್ರು ಸಿಕ್ಕಿಲ್ಲ ಅಂದರೆ ಇಷ್ಟು ಸೀಟ್ಗಳ ಕನ್ವರ್ಟ್ ಮಾಡಿ ಹಾಕ್ತೀವಿ. ಬಟ್ ನಮ್ಮ ಗೌರ್ಮೆಂಟ್ ಕಾಲೇಜು, ಸ್ವಾಯತ್ತ ಮೆಡಿಕಲ್ ಕಾಲೇಜುಗಳು ಆ ಕಾರಣಕ್ಕೋಸ್ಕರನೇ ಇದು ಮಾಡಿರುವಂಥದ್ದು. ಆ ಕಾಲೇಜುಗಳಿಗೆ Q ಸೀಟ್ ಇಲ್ಲ, ನಾವು ಆಮೇಲೆ ಕನ್ವರ್ಟ್ ಮಾಡೋದಕ್ಕಾಗಲ್ಲ, ನಾವು ಆಪ್ಷನ್ ಎಂಟ್ರಿ ತಗೊಂಡಿಲ್ಲ ಅಂತಂದರೆ. ಆ ಕಾರಣಕ್ಕೋಸ್ಕರ ಕಾಶನ್ ಡೆಪಾಸಿಟ್ಟು ಮತ್ತು ಕೋರ್ಸ್ ಫೀಸ್ ಕಟ್ಟಿ ನಮ್ಮ ಕೌನ್ಸಿಲಿಂಗ್, ಮೆಡಿಕಲ್ ಡೆಂಟಲ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಒಳಗಿರುವಂತಹ ವಿದ್ಯಾರ್ಥಿಗಳೂ ಈ ಸರ್ಕಾರ ನಿಗದಿಪಡಿಸಿರುವಂತಹ 8 ಕಾಲೇಜುಗಳ N ಮತ್ತು Q ಅಂತ ನಾವು ಬೈಫರ್ಕೇಟ್ ಮಾಡಿ ಡಿಸ್ಪ್ಲೇ ಮಾಡ್ತಾಯಿದ್ದೀವಿ. ದಯಮಾಡಿ ನಿಮಗೆ ಆಸಕ್ತಿ ಇದ್ದಲ್ಲಿ ಅದನ್ನು ತಾವು ತಮ್ಮ ಪ್ರಿಯಾರಿಟಿ ಅನುಸಾರ ಹಾಕಿಕೊಳ್ಳಬಹುದು. ಹಾಗೂ ಮೊದಲನೇ ಸುತ್ತಿನಲ್ಲಿ QRN ಅಡಿನಲ್ಲಿ ತಾವು ಸೀಟ್ ಪಡೆದು ಕಾಲೇಜಿಗೆ ಅಡ್ಮಿಷನ್ ಆಗಿದ್ದರೆ ಸಹ ತಾವು ಲಾಗಿನ್ ಆಗಿ, ತಾವು ಎನಿವೆ ನೀವು ಹಣ ಕಟ್ಟಿರೋದ್ರಿಂದ ಮತ್ತೆ ಹಣ ಕಟ್ಟುವಂಥದ್ದಿರಲ್ಲ, ತಾವು ಲಾಗಿನ್ ಆಗಿ ಈ 8 ಕಾಲೇಜುಗಳ N ಮತ್ತು Q ಸೀಟುಗಳನ್ನು ತಾವು ಹಾಕಿಕೊಳ್ಳಬಹುದು. ನಿಮ್ಮ ರ್ಯಾಂಕ್ ಆಧರಿಸಿ ನಾವು ಹಂಚಿಕೆ ಮಾಡುವಂಥದ್ದಕ್ಕೆ ಕ್ರಮ ವಹಿಸ್ತೀವಿ. ಈಗ ಯಾವ ಕಾಲೇಜಲ್ಲಿ ಹೋಗಿ ಅಡ್ಮಿಷನ್ ಆಗಿದ್ದೀರಾ ಅದನ್ನು ತಾವು ಕ್ಯಾನ್ಸಲ್ ಮಾಡ್ಕೊಂಡು ಬರಬೇಕಾಗುತ್ತೆ, ಅದು ಅನಿವಾರ್ಯ. ಇದು ಕಂಪಲ್ಸರಿನೂ ಅಲ್ಲ. ತಮಗೆ ಅಡ್ಮಿಷನ್ ಆಗಿದ್ದೀರಾ, ಸಿಕ್ಕಿರೋ ಕಾಲೇಜು ಚೆನ್ನಾಗಿದೆ, ದಯಮಾಡಿ ನೀವೇನು ಬರೋದಕ್ಕೆ ಹೋಗಬೇಡಿ, ದಯಮಾಡಿ ಅಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿ. ಯಾರು ಇಲ್ಲ ನಾನು ಒಂದು ಸರಿ ಟ್ರೈ ಮಾಡ್ತೀನಿ ಗೌರ್ಮೆಂಟ್ ಕಾಲೇಜಲ್ಲೇ 25 ಲಕ್ಷ ಸೀಟ್ ಸಿಗ್ತಿರುವಾಗ ಅನ್ನುವಂತಹ ಆಸಕ್ತಿ ಇದ್ದರೆ, ಮತ್ತಿಲ್ಲಿ ಬಂದಾದಮೇಲೆ ನಿಮಗೆ ಅಲ್ಲಿ ಸಿಕ್ಕಿರೋದು ಆಟೋಮೆಟಿಕ್ ಡಿಲೀಟ್ ಆಗುತ್ತೆ. ಮತ್ತಿಲ್ಲ ಸುಮ್ಮನೆ ನೋಡೋಣ ಅಂತ ಬಂದಿದ್ದೆ, ಇಲ್ಲ ನಾನು ವಾಪಸ್ ಅಲ್ಲಿಗೆ ಹೋಗ್ತೀನಿ, ನೋ,
ಉದಾಹರಣೆಗೆ ತಮ್ಗೆ ಯಾವುದೋ ಒಂದು ಪ್ರತಿಷ್ಠಿತ ಮೆಡಿಕಲ್ ಕಾಲೇಜಲ್ಲಿ NRIಯಲ್ಲಿ ಅಡ್ಮಿಷನ್ ಆಗಿದ್ದೀರಾ, ನೀವೇನಾದರೂ ಈಗ ನಮ್ಮಲ್ಲಿ ಭಾಗವಹಿಸಿ ನಿಮಗೆ ಯಾವುದೋ ಚಿಕ್ಕಬಳ್ಳಾಪುರದ ಮೆಡಿಕಲ್ ಕಾಲೇಜಲ್ಲಿ NRI ಸೀಟ್ ಸಿಕ್ತು ಅಂದರೆ ನೀವೀಗ ಅಡ್ಮಿಷನ್ ಆಗಿರೋ ಸೀಟ್ ಆಟೋಮೆಟಿಕಾಗಿ ಬೇರೆಯವರಿಗೆ ಅಲಾಟ್ ಆಗುತ್ತೆ. ಅದನ್ನು ತಮ್ಮ ಮಾಹಿತಿಗೆ ಹೇಳ್ತಾ ಇದ್ದೀನಿ. ಇದು ಇಷ್ಟು ಬದಲಾವಣೆಗಳು. ಬಹುತೇಕ ಸರ್ಕಾರಿ ಕಾಲೇಜಲ್ಲಿ NRI ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಆಗಿದೆ. ಸಾಕಷ್ಟು ವಿದ್ಯಾರ್ಥಿಗಳು, ಪೋಷಕರು ಗೊಂದಲ, ಇದು ಎಲ್ಲ ಸ್ವಲ್ಪ ಟೆನ್ಷನ್ ಇದೆಲ್ಲ ಆಗುತ್ತೆ. ಮತ್ತು MCC ಅವರು ಸಹ ಇನ್ನೂ ಅವರು ಮುಂದುವರಿಸ್ಕೊಳ್ತಾನೆ ಹೋಗ್ತಾ ಇದ್ದಾರೆ. ಹಾಗಾಗಿ ಇದು ನಮ್ಮ ವ್ಯಾಪ್ತಿಗೆ ಮೀರಿದಂತಹ ವಿಷಯ. ಇದು ನಾವು ಆದಷ್ಟು ಹೆಚ್ಚಿನ ವಿದ್ಯಾರ್ಥಿಗಳ ಪೋಷಕರ ಹಿತದೃಷ್ಟಿಯಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ನಾವು ಪ್ರಾಧಿಕಾರದ ವತಿಯಿಂದ. ಇನ್ನೂ ಒಂದು ಹೇಳ್ತೀನಿ ತಮಗೆ, ಇವತ್ತಿನ ಮಾಹಿತಿ ಅಂತಂದರೆ MCC ಅವರು 12ನೇ ತಾರೀಕು ನಮಗೆ ರಿಸಲ್ಟನ್ನು ಕೊಡ್ತಾರೆ. ನಾನು ಸಾಧ್ಯ ಆದರೆ ಅವ್ರು 12ಕ್ಕೆ ಕೊಟ್ಟರೆ ಇದನ್ನು ಕ್ವಿಟ್ ಆಪ್ಷನ್, ನಾನು ಈಗಾಗಲೇ ಹೇಳಿದ್ದೀನಿ, ಮೆಡಿಕಲ್ಲು ಡೆಂಟಲ್ ಅವರಿಗೆ ಕ್ವಿಟ್ ಆಪ್ಷನ್ ಕೊಟ್ಟು ಇನ್ನೊಂದು ಸರಿ ರೀರನ್ ಮಾಡಿಬಿಟ್ಟು ಮತ್ತೆ ನಾನು ಅಡ್ಮಿಷನ್ನಿಗೆ ಕೊಡೋಣ ಅಂತ. ಬಟ್ ಆದರೆ ನನಗೆ ಅನುಮಾನ ಇದೆ, MCC ಅವರು 12ನೇ ತಾರೀಕಿಗೆ ಸಹ ರಿಸಲ್ಟ್ ಕೊಡುವಂಥದ್ದು ಅನುಮಾನ ಇದೆ. ರೀಸನ್ ಏನಂದರೆ, ಅದೃಷ್ಟಕ್ಕೆ ದುರದೃಷ್ಟಕ್ಕೆ ಅದು ಏನು ಅಂದ್ಕೊಳ್ಬೋದು ಪೇರೆಂಟ್ಸು, ಈಗಾಗಲೇ ಏನು ಸರ್ಕಾರಿ ಕಾಲೇಜುಗಳಿಗೆ ಇಷ್ಟು ತಡವಾಗಿ ಅವರು ಸೀಟ್ ಮ್ಯಾಟ್ರಿಕ್ಸನ್ನು NMC ಅವರು ಇನ್ಕ್ರೀಸ್ ಮಾಡಿದರು. ಇನ್ನೂ ಪ್ರೈವೇಟ್ ಕಾಲೇಜವರು ಕೆಲವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಸಹ ಸೀಟ್ ಮ್ಯಾಟ್ರಿಕ್ಸು ಸೀಟ್ಗಳು ಇನ್ಕ್ರೀಸ್ ಆಗುತ್ತೆ, ಪರ್ಮಿಷನ್ ಕೊಡುತ್ತೆ ಅನ್ನುವಂಥದ್ದು ಒಂದು ಚರ್ಚೆ. ನಮ್ಮ ರಾಜ್ಯದ ಕಾಲೇಜುಗಳು ಇದ್ದಾವೆ ಇಲ್ಲ ಅನ್ನುವಂಥದ್ದು ನನಗೆ ಮಾಹಿತಿ ಇಲ್ಲ. ಬಟ್ ಆದರೆ ಒಂದಷ್ಟು ದೇಶದ ಸರ್ಕಾರಿ ಖಾಸಗಿ ಮೆಡಿಕಲ್ ಕಾಲೇಜುಗಳ ಸೀಟ್ ಸಹ ಜಾಸ್ತಿ ಆಗ್ತಾಯಿದೆ. ಅದು ಏನಾದ್ರೂ ಇವರು ಜಾಸ್ತಿ ಮಾಡ್ತು ಅಂತಂದರೆ MCC ಅವರು ಅವರ ಶೆಡ್ಯೂಲ್ ಫಾಲೋ ಮಾಡಲಿಕ್ಕಾಗಲ್ಲ. ಅವರಿಗೆ ನಂಬಿ ನಾನು ನಿಮಗೆ ಇಲ್ಲಿ ನಾನು ಬೇರೆ UG ಕೋರ್ಸ್ಗಳಿಗೆ ಅಡ್ಮಿಷನ್ ಹೋಲ್ಡ್ ಮಾಡುವಂಥದ್ದಕ್ಕೂ ಆಗಲ್ಲ. ಹಾಗಾಗಿ ಎನಿವೆ ಈಗ ಹೆಚ್ಚು ಸೀಟು 300 ಏನು ನಮ್ಮ ಈಗ ರಾಜ್ಯ ಸರ್ಕಾರ ಏನು 400 ಸೀಟ್ಗಳು ಬಂದಿದೆ, ಇದನ್ನಂತೂ ಹಾಕಿ ನಾನು ರೀರನ್ ಮಾಡುವಂಥದ್ದಕ್ಕಂತೂ ನನ್ನ ಕೈಯಲ್ಲಿರುವಂಥದ್ದು ಇದು. ಹಾಗಾಗಿ ಅದೊಂದು ರೀರನ್ ಮಾಡ್ತೀನಿ. ಎಲ್ಲ ಸುಸೂತ್ರವಾಗಿ ಹೋಗಿ AICTE ಅವರು ಏನಾದರೂ ನಮ್ಮ ಟೈಮ್ ಟೇಬಲ್ ಮುಂದುವರೆದ್ರೆ ನಮ್ಮ ಮುಂದಿನ ಸುತ್ತಿನ ಮುಂದಿನ ತೀರ್ಮಾನಗಳು ಟೈಮ್ ಟೇಬಲ್ ಸ್ವಲ್ಪ ಬದಲಾವಣೆ ಆಗಿರುತ್ತೆ. AICTE ಅವರು ಏನಾದರೂ 15ನೇ ತಾರೀಕಿನ ಕಟ್ ಆಫನ್ನು ಮುಂದುವರಿಸಲಿಲ್ಲ ಅಂತಂದರೆ ನಮ್ಮ ತೀರ್ಮಾನಗಳು ಬೇರೆ ಆಗಿರುತ್ತೆ. ಅದಕ್ಕೆ ಸದ್ಯಕ್ಕೆ ನೀವು ನಮ್ಮ ಒಂದು ನಿರ್ದೇಶನ ಏನು ಫೋಕಸ್ ಮಾಡಬೇಕು ಅಂದರೆ, ಇಲ್ಲಿವರೆಗೆ ನಾನು ಹೇಳಿರುವಂಥದ್ದೇನಿದೆ ಇದ್ರ ಮೇಲೆ ಫೋಕಸ್ ಮಾಡಿ, ಈ ರೀಅರೇಂಜ್ ಮಾಡುವಂಥದ್ದು, ಯಾಡ್ ಮಾಡುವಂಥದ್ದು, ಡಿಲೀಟ್ ಮಾಡುವಂಥದ್ದು ಸಮಯ ಕಡಿಮೆ ಇದೆ. ದಯಮಾಡಿ ಈ ಸಮಯದ ಒಳಗಡೆನೇ ತಾವು ಮಾಡಬೇಕು ಅಂತನ್ನುವಂಥದ್ದು ನನ್ನ ವಿನಂತಿ.